Good morning, students. Since 3 to 4 classes, we are discussing about K-map, Karnaugh map, and this is very important chapter. And this from this chapter, you will get 8 marks in the examination. And we are solving problem for 5 marks now. Okay, and already we have given 2 to 3 problems and also solved. Okay, today also we will continue with this one. And for last in we'll give some homework, then you have to do, then only you will come to know that whether you got understand or not. Hmm? Yes, let us solve one more problem. ಈ ರೀತಿ ಕೂಡ ಸಮ್ ಪ್ರಾಬ್ಲಮ್ನ ಕೇಳ್ತಾರೆ. 5 ಮಾರ್ಕ್ಸ್ 5 ಅಂಕಗಳಿರುತ್ತೆ. ಸಿಂಪ್ಲಿಫೈ ದ ಫಾಲೋಯಿಂಗ್ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕೆ ಮ್ಯಾಪ್. ಓಕೆ, ಸೊ ಎಲ್ಲ ಪ್ರತಿಯೊಂದು ನಾವು ಮಾಡ್ತಾ ಇರೋದು ಎಸ್ ಒ ಪಿ ಇದ್ದೇನೆ. ಸಮ್ ಆಫ್ ಪ್ರಾಡಕ್ಟ್ ಎಸ್ ಒ ಪಿ. And they have taken the variables f means function. F of a comma b comma c comma d is equal to a bar b bar c d plus a bar b c d plus a b bar c bar d plus a b bar c d bar plus a b bar c d plus a b c d. ಓಕೆ, ಸರಿ. ಆವಾಗ ನೀವು ಎರಡು ಕಾಲಮ್ನ ಫಸ್ಟ್ ಬರ್ಕೊಬಿಡಿ. ದೆನ್ ಯು ಕ್ಯಾನ್ ಹೈಲೈಟ್. ನೋಡಿ, ಇದೆಲ್ಲ ಔಟ್ಪುಟ್. ದಿಸ್ ಈಸ್ ಔಟ್ಪುಟ್ ಫಾರ್ ದಿಸ್ ಒನ್. ನಾವು ಲೆಟ್ ಅಸ್ ಡ್ರಾ ದ ಕೆ ಮ್ಯಾಪ್. ಜನರಲ್ ಕೆ ಮ್ಯಾಪ್ ಫಸ್ಟ್. ಜನರಲ್ ಕೆ ಮ್ಯಾಪ್ ಹಾಕೊಳ್ಳಿ, ಬಾಕ್ಸಸ್ ಹಾಕೊಳ್ಳಿ. ಸಿ 1 2 ವೇರಿಯಬಲ್ಸ್ ಬರೀಲಿಕ್ಕೆ ಸ್ವಲ್ಪ ದೊಡ್ಡದಾಗೆ ಬರ್ಕೊಳ್ಳಿ. 2 3 and 4. And here also you can make it 1 2 3 4. Right? You make this one AB here and CD here. Okay, already you told that. Here you'll get a bar B bar 0 0 0 1, A bar B 1 1, A B bar. Similarly here C bar D bar 0 0 0 1, C bar D, CD bar. Okay, you make this. Then now you write all the cells here. Okay, A bar B bar C bar D bar, A bar B bar C bar D bar, then A bar B bar C bar D, A bar B bar C bar D, A bar B bar C D, A bar B bar C D, A bar B bar C D bar. Okay, then here A bar B C bar D bar, A bar B C bar D, A bar B C D, A bar B C D bar. Right? Then A B C bar D bar, A B C bar D, then A B C D, A B C D, then A B C D bar, 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 then A B bar, A B bar C bar D bar, A B bar C bar D, A B bar C D, A B bar C D bar. Okay, so this is what I have given. ನೋಡಿ, ಈ ಥರನೂ ಕೊಡ್ತಾರೆ. ಈಗ ಎಲ್ಲೆಲ್ಲಿ ಇದನ್ನು ಹೈಲೈಟ್ ಮಾಡ್ಕೊಳ್ತಾ ಹೋಗಿ. ರೈಟ್? ದೆನ್ ಲೆಟ್ ಅಸ್ ರೈಟ್ ಒನ್ ಮೋರ್ ಬಾಕ್ಸ್ ಹಿಯರ್. ದೆನ್ ಈಸಿಲಿ ವಿಲ್ ಕಮ್ ಟು ನೋ ದಟ್. ರೈಟ್? ಸಿಂಪಲ್ ಆಗಿ ಹಾಕಿ ಬಾಕ್ಸಸ್ ಆ ಥರ. ಈಗ ನೋಟ್ ಮಾಡಿದ್ದೀರಾ. ಆ ನೋಟ್ ಮಾಡಿರ್ತಕ್ಕಂಥದ್ದನ್ನು ಯಾವ್ದು ಇಲ್ಲಿದೆ ಅದನ್ನು ಮಾತ್ರ ಹೈಲೈಟ್ ಮಾಡ್ಕೊಳ್ಳೋಣ ಈಗ. ಓಕೆ, ಎಸ್, ಲೆಟ್ ಅಸ್ ಹ್ಯಾವ್ ದಿಸ್ ಒನ್ ಅಪ್ ಟು ಹಿಯರ್. You can make it simple. Right? 1 2 3 4. Let us make 1 2 3 4. Right? Okay. ಇಲ್ಲಿ AB, ಇಲ್ಲಿ CD. ಓಕೆ, ಇವಾಗ ಹೈಲೈಟ್ ಮಾಡೋಣ. A bar B bar C D, A bar B bar C D ಎಲ್ಲಿದೆ? A bar B bar C D, A bar B bar C D.
ಎ ಬಾರ್ ಬಿ ಬಾರ್ ಸಿ ಡಿ ಇಲ್ಲಿದೆ ಥರ್ಡ್ ಬ್ಲಾಕು. ಓಕೆ, ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಸಿ ಎ ಬಾರ್ ಬಿ ಬಾರ್ ಸಿ ಡಿ ಇಲ್ಲಿದೆ, ಅದನ್ನು ಹೈಲೈಟ್ ಮಾಡಿ. ನೆಕ್ಸ್ಟು ಎ ಬಾರ್ ಬಿ ಸಿ ಡಿ, ಎ ಬಾರ್ ಬಿ ಸಿ ಡಿ ಇಲ್ಲಿದೆ, ಅದು ಕೆಳಗಡೆ ಇದೆ ಥರ್ಡ್ ಕಾಲಮಲ್ಲೇ. ಓಕೆ, ಅದನ್ನು ಹೈಲೈಟ್ ಮಾಡಿ ಎ ಬಾರ್ ಬಿ ಸಿ ಡಿ. ನೆಕ್ಸ್ಟು ಎ ಬಿ ಬಾರ್ ಸಿ ಬಾರ್ ಡಿ, ಎ ಬಿ ಬಾರ್ ಸಿ ಬಾರ್ ಡಿ, ಎ ಬಿ ಬಾರ್ ಸಿ ಬಾರ್ ಡಿ. ಹಾಂ, ಎ ಬಿ ಬಾರ್ ಸಿ ಬಾರ್ ಡಿ ಇಲ್ಲಿದೆ, ಎರಡನೇ ಕಾಲಮ್ ಇದೆ, ಇದನ್ನು ಹೈಲೈಟ್ ಮಾಡ್ಕೊಳ್ಳಿ ಆಯಿತಾ. ಎ ಬಿ ಬಾರ್ ಸಿ ಬಾರ್ ಡಿ ಆಯಿತು. ನೆಕ್ಸ್ಟು ಎ ಬಿ ಬಾರ್ ಸಿ ಡಿ ಬಾರ್, ಎ ಬಿ ಬಾರ್ ಸಿ ಡಿ ಬಾರ್ ಕೊನೆಯದು, ಇದನ್ನು ಹೈಲೈಟ್ ಮಾಡ್ಕೊಳ್ಳಿ. ಓಕೆ, 4 ಆಯಿತು. 1 2 3 4, ಇನ್ನೆರಡಿದೆ. ಎ ಬಿ ಬಾರ್ ಸಿ ಡಿ, ಎ ಬಿ ಬಾರ್ ಸಿ ಡಿ ಮೂರನೇದನ್ನು ಹೈಲೈಟ್ ಮಾಡಿ. ನೆಕ್ಸ್ಟು ಎ ಬಿ ಸಿ ಡಿ, ಎ ಬಿ ಸಿ ಡಿಯಲ್ಲಿದೆ. ಓಕೆ, ಎ ಬಿ ಸಿ ಡಿ ಇಲ್ಲಿದೆ, ರೈಟ್. ಓಕೆ ಆಯಿತಾ. ಅಲ್ಲಿಗೆ ಇವಾಗ ಫಸ್ಟು ನಾನು ಏನು ಹೇಳಿದೆ, ಮಿಕ್ಕಿದ್ದೆಲ್ಲ ಇರುತ್ತೆ. ಇದನ್ನು ಹೈಲೈಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಲ್ಲ. ಒಂದೇನಾಗುತ್ತೆ, ಒಂದು ಕ್ವಾಡ್ ಆಗುತ್ತೆ. ನಾವು ಯು ಕ್ಯಾನ್ ಮೇಕ್ ಇಟ್ ಕ್ವಾಡ್. ಜನರಲಿ ಯು ರೈಟ್ ಡೌನ್ ದಿಸ್ ಒನ್ ಇಯರ್, ಮಾರ್ಕ್ ಮಾಡ್ಕೊಬೋದು ಬೇಕಾದ್ರೆ. ಇಲ್ಲಿ 0, ಇದು 1, ಇದು 2, ಇದು 3, ಓಕೆ, ಇದು 4, ಇದು 5, ಓಕೆ, ಇದು 7, ಇದು 6 ಆಯ್ತಲ್ಲ. ನೆಕ್ಸ್ಟ್ ಇದು 12, 13, ಇದು 15, 14 ಆಯ್ತಲ್ಲ. ಇದು 8, ಇದು 9, ಇದು 10, ಇದು 11, ರೈಟ್. ಓಕೆ, ನಾವೇನು ಮಾಡ್ಬೋದು ಇವಾಗ, ಫಸ್ಟ್ ವಿಲ್ ಗೋ ಫಾರ್ ಆಕ್ಟೆಟ್ ಆಗುತ್ತಾ ನೋಡ್ಕೊಳ್ಳಿ. ಆಕ್ಟೆಟ್ ಅಂದರೆ 8 ಅಡ್ಜಸೆಂಟ್ ಸ್ಕ್ವೇರ್ಸ್ ಇರಬೇಕು, ಇಲ್ಲ 8 ಅಡ್ಜಸೆಂಟ್ ಸ್ಕ್ವೇರ್ಸ್ ಇಲ್ಲ. ನೆಕ್ಸ್ಟ್ ಕ್ವಾಡ್ಗೆ ಹೋಗಿ, ಕ್ವಾಡ್ ಸಿಗುತ್ತೆ. 1 2 3 4 ಕ್ವಾಡ್ ಸಿಕ್ತು. ಇದನ್ನು ಹೈಲೈಟ್ ಮಾಡ್ಕೊಳ್ಳಿ. ಎಸ್, ವಿಲ್ ಕ್ಯಾನ್ ಮೇಕ್ 1 ಕ್ವಾಡ್. ಆಮೇಲೆ ಪೇರ್ ಆಗುತ್ತಾ? ಎಸ್, ಪೇರ್ ಮಾಡ್ಕೊಬೋದು ನೋಡಿ. ಇದೊಂದು ಪೇರ್ ಮಾಡ್ಕೊಳ್ಳಿ. ಎಸ್, ಯು ಕ್ಯಾನ್ ಮೇಕ್ ದಿಸ್ 1 ಪೇರ್. ಆ್ಯಂಡ್ ಇವೆರಡನ್ನು ಒಳಗಡೆ ಹಾಕೊಂಡು ಮಾಡ್ಕೋಬೋದು. ದಿಸ್ ಈಸ್ ಆಲ್ಸೋ 1 ಪೇರ್. ಟೋಟಲಿ 1 ಕ್ವಾಡ್ ಮತ್ತು 2 ಪೇರ್ಸ್. 1 ಕ್ವಾಡ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಅಳಿಸ್ಬಿಟ್ಟು ಕ್ವಾಡ್ 1 ಇಲ್ಲದೆ ಬರ್ಕೋಬೋದು. ಎಸ್, ಇಲ್ಲೇ ಮಾಡ್ಕೊಳ್ಳಿ. ಕ್ವಾಡ್ 1 ಈಸ್ ಈಕ್ವಲ್ ಟು ಕ್ವಾಡ್ 1 ಥರ್ಡ್ ಕಾಲಮು ಪೂರ್ತಿ ಇದೆ, ಗೊತ್ತಲ್ಲ. ಇದನ್ನೆಲ್ಲ ಹೈಲೈಟ್ ಮಾಡ್ಕೊಳ್ಳಿ. ಕ್ವಾಡ್, ರೈಟ್. ಏನು ನೋಡ್ಕೊಳುತ್ತೆ ನೋಡಿ, ಕ್ವಾಡಲ್ಲಿ 2 ವೇರಿಯಬಲ್ಸು ಹೋಗ್ತವೆ. ಇದು ಪೂರ್ತಿ ಬರ್ಕೊಳ್ಳಿ. ಇದನ್ನು ಎ ಬಾರ್ ಬಿ ಬಾರ್ ಸಿ ಡಿ, ಎ ಬಾರ್ ಬಿ ಬಾರ್ ಸಿ ಡಿ ಪ್ಲಸ್ ಎ ಬಾರ್ ಬಿ ಸಿ ಡಿ, ಎ ಬಾರ್ ಬಿ ಸಿ ಡಿ ಪ್ಲಸ್ ಎ ಬಿ ಸಿ ಡಿ, ಎ ಬಿ ಸಿ ಡಿ ಪ್ಲಸ್ ಎ ಬಿ ಬಾರ್ ಸಿ ಡಿ, ಎ ಬಿ ಬಾರ್ ಸಿ ಡಿ. ಓಕೆ, 2 ವೇರಿಯಬಲ್ ಮಾತ್ರ ಉಳ್ಕೋಬೇಕು ಇವಾಗ, ಅರ್ಥಾಯ್ತಲ್ಲ. ಓಕೆ, ಸಿ ಇಲ್ಲಿ ಹೋಗುತ್ತೆ. ಬಿ ಇದೆ, ಬಿ ಬಾರ್ ಹೋಯ್ತು. ಎ ಬಾರ್ ಸಿ ಡಿ, ಎ ಬಾರ್ ಸಿ ಡಿ ಉಳ್ಕೊಂತಿಲ್ಲಿ. ಓಕೆ, ನಾವು ಐ ಕ್ಯಾನ್ ರೈಟ್ ದಿಸ್ 2, ಯು ಕ್ಯಾನ್ ರೆಡ್ಯೂಸ್ ಎ ಬಾರ್ ಸಿ ಡಿ ಪ್ಲಸ್ ಇಲ್ಲಿ ಬಿ ಬಾರ್ ಇದೆ ಕಳಿಸಿ, ಇಲ್ಲಿ ಬಿ ಇದೆ ಕಳಿಸಿ. ನೆಕ್ಸ್ಟು ಎ ಸಿ ಡಿ, ಎ ಸಿ ಡಿ. ಸ್ಟಿಲ್ ಯು ಕ್ಯಾನ್ ರೆಡ್ಯೂಸ್, 2 ವೇರಿಯಬಲ್ಸ್ ಹೋಗುತ್ತೆ. ಎ ಇದೆ, ಎ ಬಾರ್ ಇದೆ, ತೆಗೆದಾಕಿ. ಎ ಬಾರ್ ಹೋಗುತ್ತೆ, ಸಿ ಡಿ ಉಳ್ಕೊಳ್ಳುತ್ತೆ. ದಟ್ ಈಸ್ ಈಕ್ವಲ್ ಟು ಸಿ ಡಿ. ಕ್ವಾಡ್ 1 ಈಸ್ ಈಕ್ವಲ್ ಟು ಸಿ ಡಿ. ಓಕೆ, ಅದೇ ರೀತಿ ಪೇರ್ನ ಮೇಲೆ ಬರೆಯೋಣ. ಇಲ್ಲೇ ಬರೆಯೋಣ, ಜಾಗ ಇದೆ ಇಲ್ಲಿ. ಓಕೆ, ಪೇರ್ 1 1 ಪೇರ್ ಮಾಡ್ಕೋಬೋದು. ದೀಸ್ 2 2 ಕಾಲಮು, ಇವೆರಡು ಕಾಲಮು, ರೈಟ್. ಎ ಬಿ ಬಾರ್ ಸಿ ಬಾರ್ ಡಿ, ಎ ಬಿ ಬಾರ್ ಸಿ ಬಾರ್ ಡಿ ಪ್ಲಸ್ ಎ ಬಿ ಬಾರ್ ಸಿ ಡಿ, ಎ ಬಿ ಬಾರ್ ಸಿ ಡಿ. ಪೇರಲ್ಲಿ 1 ವೇರಿಯಬಲ್ ರೆಡ್ಯೂಸ್ ಆಗುತ್ತೆ. ಯಾವುದಿದೆ ನೋಡಿ, ಈ ವೇರಿಯಬಲ್ ಹೋಗುತ್ತೆ ನೋಡಿ. ದ ವೇರಿಯಬಲ್ ಅಪಿಯರ್ಸ್ ಇನ್ ನಾರ್ಮಲ್ ಫಾರ್ಮ್ ಆ್ಯಂಡ್ ಕಾಂಪ್ಲಿಮೆಂಟ್ ಫಾರ್ಮ್, ಅದನ್ನು ರೆಡ್ಯೂಸ್ ಮಾಡ್ಕೋಬೋದು. ಸಿ ಬಾರ್ ಎರಡು ತೆಗೆದಾಕಿ. ದೆನ್ ಪೇರ್ 1 ಈಸ್ ಈಕ್ವಲ್ ಟು ವಾಟ್? ದಿಸ್ ಈಸ್ ಈಕ್ವಲ್ ಟು ಎ ಬಿ ಬಾರ್ ಡಿ, ಎ ಬಿ ಬಾರ್ ಡಿ ಒಂದು ಉಳ್ಕೊಂತು. ದಿಸ್ ಈಸ್ 1 ಪೇರ್. ಓಕೆ, ಸಿಮಿಲರ್ಲಿ ಯು ಕ್ಯಾನ್ ಮೇಕ್ ಅನದರ್ ಪೇರ್. ಇವೆರಡು ಪೇರ್ಸು, ಲಾಸ್ಟ್ 2 ಕಾಲಮ್ಸು, ಇವೆರಡು ಕಾಲಮ್. ಪೇರ್ 2 ಈಸ್ ಈಕ್ವಲ್ ಟು, ಓಕೆ, ಸಿ ಇದೊಂದು. ಅವಾಗ ಇವೆರಡು ಬರ್ಕೊಳ್ಳಿ. ಎ ಬಿ ಬಾರ್ ಸಿ ಡಿ, ಎ ಬಿ ಬಾರ್ ಸಿ ಡಿ ಪ್ಲಸ್
ಎ ಬಿ ಬಾರ್ ಸಿ ಡಿ ಬಾರ್, ಎ ಬಿ ಬಾರ್ ಸಿ ಡಿ ಬಾರ್. ಓಕೆ, ಅಲ್ಲಿಗೆ ಏನಾಗುತ್ತೆ, ಡಿ ಇದೆ ಡಿ ಬಾರ್ ಇದೆ, ಅದನ್ನು ಒಮೆಂಟ್ ಮಾಡ್ಕೊಳ್ಳಿ. ದೆನ್ ದಟ್ ಈಸ್ ಈಕ್ವಲ್ ಟು ಎ ಬಿ ಬಾರ್ ಸಿ, ಎ ಬಿ ಬಾರ್ ಸಿ ಉಳ್ಕೋತು. ಓಕೆ, ಸಿ ಪೇರ್ ಟು ಒಂದು ಕ್ವಾಡು ಎರಡು ಪೇರು. ಓಕೆ, ಫೈನಲ್ ಈಕ್ವೇಷನ್ ನಾವು therefore f of a comma b comma c comma d is equal to ಆಯ್ತಲ್ಲ. ಇದನ್ನು ಮಾಡ್ಕೊಳ್ಳಿ. ಏನು ಉಳ್ಕೊಂಡಿದೆ, ಸಿ ಡಿ ಪ್ಲಸ್ ಇದನ್ನು ಪೂರ್ತಿ ಬರೀರಿ, ಎ ಬಿ ಬಾರ್ ಡಿ ಪ್ಲಸ್ ಎ ಬಿ ಬಾರ್ ಸಿ, ನೋಡಿ ಇಷ್ಟು, ಇದಕ್ಕೆ 1 ಮಾರ್ಕ್ ಇರುತ್ತೆ. ಈ ಈಕ್ವೇಷನ್ ಬರೀಲೇಬೇಕು ನೀವು. ಫೈನಲ್ ಈಕ್ವೇಷನ್ ಯು ಹ್ಯಾವ್ ಟು ರೈಟ್. ಓಕೆ, ಫಾರ್ ದಿಸ್ 1 ಮಾರ್ಕ್ ಅಂಡ್ ಫಾರ್ ದಿಸ್ 2 ಮಾರ್ಕ್ಸ್ ಅಂಡ್ ಫಾರ್ ದಿಸ್ 2 ಮಾರ್ಕ್ಸ್, ಟೋಟಲಿ ಯು ವಿಲ್ ಗೆಟ್ 5 ಮಾರ್ಕ್ಸ್. ನೋಡಿ ಈ ಥರನೂ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ನೀವು ಫಸ್ಟು ಆಕ್ಟೆಟ್ನ ಟ್ರೈ ಮಾಡಬೇಕು. ಆಕ್ಟೆಟ್ ಇಲ್ಲ ಅಂತಂದರೆ ಕ್ವಾಡ್ಗೆ ಹೋಗ್ಬೇಕು. ನೋಡಿ ಇಲ್ಲಿ ಕ್ವಾಡ್ ಸಿಕ್ಕಿದೆ, ಮತ್ತೆ ಪೇರು ಸರ್ ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿದೆ ಅಂದ್ರೂ ನೀವು ಒಳಗೆ ಹಾಕೋಬೋದು. ಇವೆರಡು ಸೇರಿ 1 ಪೇರ್ ಆಗುತ್ತೆ. ಮತ್ತು ಇದನ್ನು ಒಳಗೆ ಹಾಕೋಬೋದು, ಇದು ಸೇರಿ 1 ಪೇರ್ ಆಗುತ್ತೆ. ಆಯ್ತಲ್ಲ. ಸಿ ಲೈಕ್ ದಿಸ್ ಯು ಹ್ಯಾವ್ ಟು ಡೂ ದ ಪ್ರಾಬ್ಲಮ್. ಓಕೆ, ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಫೈನಲ್ ಈಕ್ವೇಷನ್ ಬರೀಬೇಕು. ಈ ಈಕ್ವೇಷನ್ ನೀವು ಬರೀ ಇಷ್ಟೇ ಮಾಡಿಬಿಟ್ರಿ ಅಂದರೆ ನಿಮಗೆ ಬರೀ 4 ಅಂಕ ಸಿಗುತ್ತೆ. ನಿಮಗೆ 5 ಸಿಗಬೇಕು ಅಂದರೆ ಯು ಹ್ಯಾವ್ ಟು ಡೂ ಲೈಕ್ ದಿಸ್. ಓಕೆ, ಎಸ್, ಅರ್ಥ ಆಗ್ತದೆ ಅಂತ ತಿಳ್ಕೊತ ಇನ್ನೊಂದು ಸಹ ಪ್ರಾಬ್ಲಮ್ ಮಾಡೋಣ ಆಯಿತಾ. ಓಕೆ, 1 more ಪ್ರಾಬ್ಲಮ್ ಯು ಕ್ಯಾನ್ ಸಾಲ್ವ್. Okay, let us solve this problem. Simplify the following Boolean function using K-map. F of a, b, c, d is equal to summation. ಇಲ್ಲಿ ಬೇರೆ ಪ್ರಾಬ್ಲಮ್ ಸಮಸ್ಯೆ ಇಲ್ಲಿ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ. ಇದನ್ನು ನೀವು ಟ್ರೈ ಮಾಡಿ, ಮತ್ತು ಇದನ್ನು ಕೂಡ ಸಾಲ್ವ್ ಮಾಡಿಸ್ತೀನಿ ಈಗ. ತಗೋ. ಓಕೆ, ಸಮ್ಮೇಷನ್ ನೋಡಿ ಈ ಥರ ಕೂಡ ಕೇಳ್ತಾರೆ. ಸಮ್ಮೇಷನ್ ಮೀಟ್ ಅಂತ ಬದಲು ಡೈರೆಕ್ಟಾಗಿ ನಂಬರ್ ಕೊಟ್ಟಿದ್ದಾರೆ. 7, 9, 7, 9, 10, 11, 12, 13, 14, 15. ಓಕೆ, ಇದು ಪ್ರಾಬ್ಲಮ್ ಗೊತ್ತಾಯ್ತಲ್ಲ. ಓಕೆ, ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಎಷ್ಟು ಪೇರ್ಸ್ ಇದೆ, ಎಷ್ಟು ಪ್ಯಾಡ್ಸ್ ಇದೆ ನೋಡ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ಓಕೆ, ಇದನ್ನ ಅಳಿಸಿಬಿಟ್ಟು ಮಾಡೋಣ. ಮತ್ತೆ ಬಾಕ್ಸ್ ಹಾಕಿದ್ರೆ ಪರವಾಗಿಲ್ಲ. ರೈಟ್. ಈಗ ಆಲ್ರೆಡಿ ವೇರಿಯಬಲ್ಸ್ನ ನಾವು ಬರೆದಿದ್ದೀವಿ. ನಂಬರಿಂಗ್ ಕೊಟ್ಕೊಂಡು ಹೋಗ್ಬೋದು. ಇಲ್ಲೇ ನಂಬರಿಂಗ್ಲೇ ಮಾಡಿಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಇದು ಮಾಡೋಣ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಸಿ ಇಲ್ಲಿಗೆ ಇದೇನು, ಇಲ್ಲಿಗೆ ಇದು 0, ಇದು 0, ಇದು 1, ಇದು 3, ಇದು 2. ನೋಡಿ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. 2 ಇಲ್ಲಿ ಬರುತ್ತೆ, ಪಕ್ಕದಲ್ಲಿ 3 ಬರುತ್ತೆ. 0, 1, 2, 3. ನೆಕ್ಸ್ಟು ಇದು 4, ಇದು 5, ನೆಕ್ಸ್ಟು 7 ಇಲ್ಲಿ ಬರುತ್ತೆ, 6 ಇಲ್ಲಿ ಹೋಗುತ್ತೆ, 6, 7. ನೆಕ್ಸ್ಟ್ ಇಲ್ಲಿ 12, 13. ನೆಕ್ಸ್ಟು ಇದು 15, ಇದು 14, ಇದು 8, ಇದು 9, ಇದು 11, ಇದು 10. ನೋಡಿ ಇಲ್ಲಿ ಇಷ್ಟು ನೀವು ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಆಯಿತಾ? ಈಗ ನಮ್ಗೆ ಆಲ್ರೆಡಿ ನಂಬರಿಂಗ್ ಕೊಟ್ಟಿದ್ದಾರೆ. 7ನ ಹೈಲೈಟ್ ಮಾಡೋದು. ನೆಕ್ಸ್ಟ್ ಇದೊಂದು ಬಾಕ್ಸ್ ಹಾಕೊಂಬಿಡಿ. ಸೇಮ್ ಬಾಕ್ಸ್ ಯು ಪುಟ್ ಹಿಯರ್. ಈಸಿ. 4 ಲೈನ್ ಹಾಕೊಳ್ಳಿ. 1, 2, 3, 4. ಆಯಿತಾ? ಇಲ್ಲಿ ಬೇಕಾದ್ರೆ ಚಿಕ್ಕದಾಗಿ ಹಾಕಿ, 1, 2, 3, 4. ರೈಟ್. ಜಸ್ಟ್ ಯು ರೈಟ್ ABCD. ಇಲ್ಲಿ CD ಬರುತ್ತೆ, ಇಲ್ಲಿ AB ಬರುತ್ತೆ. ಆಯಿತಾ? ನೆಕ್ಸ್ಟ್ ನಾವು ನಂಬರ್ ಕೊಟ್ಟಿರೋದ್ರಿಂದ 7 ಎಲ್ಲಿದೆ, ಇಲ್ಲಿ 3ನೇ ಬಾಕ್ಸ್, ಸೆಕೆಂಡ್ ರೋನಲ್ಲಿ 3rd ಬಾಕ್ಸ್ ಹೈಲೈಟ್ ಮಾಡಿ. ಓಕೆ, ಸೊ ದಿಸ್ ಈಸ್ 7, ಅಲ್ಲಿ 7 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ 9 ಎಲ್ಲಿದೆ, 9 ಇಲ್ಲಿ ಲಾಸ್ಟ್ ಇದರಲ್ಲಿ ಸೆಕೆಂಡ್ ಬರುತ್ತೆ, ಇಲ್ಲಿ 9ನ ಹೈಲೈಟ್ ಮಾಡ್ಕೊಳ್ಳಿ. 9 ವಿಲ್ ಬಿ ಹೈಲೈಟೆಡ್. ನೋಡಿ ಈ ರೀತಿ ಮಾಡ್ಕೊಳ್ಬೇಕು.
ನೆಕ್ಸ್ಟು 10 ಎಲ್ಲಿದೆ, 10 ಕೊನೆಗಿದೆ ನೋಡಿ, ಇದು 10 ಹೈಲೈಟ್ ಮಾಡಿ. 10 ಆಯಿತು, 7 9 10 11 ಆಯಿತು, 10 7 9 10 ಮತ್ತು 11 ಕೂಡ ಕೊಟ್ಟಿದ್ದಾರೆ. ಇಲ್ಲಿ 11 ಇದು 11 ಹೈಲೈಟ್ ಮಾಡಿ, 4 ಆಯ್ತಲ್ವಾ. ನೆಕ್ಸ್ಟು 12 ಎಲ್ಲಿದೆ, ಓಕೆ ದಿಸ್ ಈಸ್ 12, ಇಲ್ಲಿ 12 ಇದೆ, ಇದನ್ನು ಹೈಲೈಟ್ ಮಾಡಿ. 12 ಆಯಿತು. ನೆಕ್ಸ್ಟು 13 ಪಕ್ಕದಲ್ಲೇ ಇದೆ, ಇಲ್ಲಿ 13 ಹೈಲೈಟ್ ಮಾಡಿ. ನೆಕ್ಸ್ಟು 14 15, ಇದು 15 14, ಇದು 15 ಇದು 14, ಓಕೆ 2 ಇದೆ, ಇದನ್ನು ಹೈಲೈಟ್ ಮಾಡಿ, ಇದನ್ನು ಹೈಲೈಟ್ ಮಾಡಿ. ಆಯ್ತಲ್ಲ, ರೈಟ್. ಈಗ ನೋಡಿ ಎಷ್ಟೆಷ್ಟು ಬರುತ್ತೆ ಅಂತ. ನೋಡಿ ಒಂದು ಕ್ವಾಡ್ ಅಂತ ಸಿಗ್ತಾ ಇದೆ, ಒಂದು ಪೇರು ಫ್ರೀಯಾಗಿ ಸಿಗ್ತಿದೆ. ಕ್ವಾಡ್ನ ಇದನ್ನು ಕ್ವಾಡ್ ಮಾಡ್ಕೊಂಬಿಡಿ. ಸೊ ದಿಸ್ ಈಸ್ ಕ್ವಾಡ್, 1 ಕ್ವಾಡ್ ಈಸ್ ಓವರ್. ಆಯಿತಾ. ನೆಕ್ಸ್ಟು ಒಂದು ಪೇರು, ಇಲ್ಲೊಂದು ಪೇರ್ ಆಯಿತು, ಒಂದು ಪೇರ್. ನೆಕ್ಸ್ಟ್ ನೋಡಿ ಯಾವಾಗ ಹೇಳಿದೆ ಇದನ್ನು ಒಳಗೆ ಹಾಕೊಬೋದು, ಇಲ್ಲೊಂದು ಪೇರ್ ಆಗುತ್ತೆ. ಸೊ ದಿಸ್ ಈಸ್ ಒಂದು ಪೇರ್. ನೀವೇ ಈ ಕ್ವೆಶನ್ ಬರೀಬೇಕು, ನಾನು ಬರೆಯಲ್ಲ, ಆಯಿತಾ. ನೆಕ್ಸ್ಟ್ ಇಲ್ಲೊಂದು ಪೇರು ನೋಡಿ, ಇದನ್ನು ಒಳಗೆ ಹಾಕ್ಕೊಳ್ಳಿ, ಇಲ್ಲೊಂದು ಪೇರ್ ಆಯಿತು. ಅಲ್ಲಿಗೆ ಎಷ್ಟಾಯಿತು, 3 ಪೇರ್ಸು 1 ಕ್ವಾಡ್. ಫೈನಲ್ ಈಕ್ವೇಷನ್ ಬರ್ತು ತೋರಿಸಿ ನೀವು ನನಗೆ. ಓಕೆ, ಸಿ ನಾನು ಹಿಂಟ್ಸ್ ಕೊಟ್ಟಿದ್ದೀನಿ. ಫಾರ್ ದಿಸ್ ಈಕ್ವೇಷನ್ ಯು ವಿಲ್ ಗೆಟ್ 1 ಕ್ವಾಡ್, ಒಂದು ಕ್ವಾಡ್ ಇರುತ್ತೆ, ಆಮೇಲೆ 3 ಪೇರ್ ಇರುತ್ತೆ, 3 ಪೇರ್ಸ್. ಪೇರ್ 1, ಪೇರ್ 2, ಪೇರ್ 3. ಇದನ್ನು ಮಾಡಿ ನನಗೆ ತೋರಿಸ್ಬೇಕು, ಆಯ್ತಲ್ಲ. ಅವಾಗ ನೀವು ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊತೀನಿ, ರೈಟ್. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಮಾಡೋದ್ರೇ ಇನ್ನೊಂದು ಸಾಲ್ವ್ ಮಾಡಿಸಿ ಎಕ್ಸಾಮಿನೇಷನಲ್ಲಿ ಯಾವ್ಯಾವ ಎಕ್ಸಾಮಲ್ಲಿ ಯಾವ ಥರ ಕೇಳಿದ್ದಾರೆ ಅಂತ ಎಕ್ಸಾಮಿನೇಷನ್ ಪೇಪರ್ ಮಾಡೋಣ. ಇವೆಲ್ಲ ಮಾಡಲ್ ಪೇಪರ್ಸಲ್ಲಿ ಇರ್ತಕ್ಕಂಥದ್ದು ಸಾಲ್ವ್ ಮಾಡಿಸಿರೋದು. ಓಕೆ, ಎಕ್ಸಾಮಿನೇಷನಲ್ಲಿ ಕೇಳಿರೋ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಣ. ಇನ್ನೂ ಒಂದು ಕ್ಲಾಸ್ ತೊಗೊಳ್ಳೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.